ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಕೇಂದ್ರ ಗುರುಜಿ. ಇವತ್ತಿನ ವಿಷಯ 2026 ಆಗಸ್ಟ್ ತಿಂಗಳ ಭವಿಷ್ಯ, ಅದರಲ್ಲಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚರ ಫಲ ಹೇಗಿರುತ್ತೆ, ಯಾವ್ಯಾವ ಕ್ಷೇತ್ರಗಳಿಗೆ ಯಾವ ರೀತಿಯಿಂದ ಫಲಾನುಫಲ ದೊರಕುತ್ತೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜ್ ಅನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ವೃಶ್ಚಿಕ ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಉದ್ಯೋಗದಲ್ಲಿ ಯಾವುದೇ ರೀತಿಯ ದೊಡ್ಡ ತೊಂದರೆಗಳು, ತಾಪತ್ರೆಗಳು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಈ ತಿಂಗಳಲ್ಲಿ ಇಷ್ಟು ದಿನ ನೀವೇನು ಅನುಭವಿಸಿದ್ರು, ವಿಳಂಬ ಆಗೋದು, ಅಡೆತಡೆ ಆಗೋದು, ಏನೇನು ಸಣ್ಣ ಪುಟ್ಟಕ್ಕೂ ಕಿರಿಕಿರಿ ಆಗೋದು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಆ ರೀತಿ ಸಮಸ್ಯೆಗಳು ಬರೋದಿಲ್ಲ. ಕೆಲಸದಲ್ಲಿ ನಿಧಾನಗತಿಯ ಪ್ರಾರಂಭ ಆಗ್ತಾ ಹೋಗುತ್ತೆ. ಏನೇ ಮಾಡಿದ್ರು ಕೂಡ ಸ್ವಲ್ಪ ಕೆಲಸದಲ್ಲಿ ಆಲಸ್ಯತನ ಜಾಸ್ತಿ ಆಗ್ತಾ ಹೋಗುತ್ತೆ. ಆದಷ್ಟು ಅದ್ರ ಕಡೆ ಗಮನವನ್ನು ಹರಿಸ್ತಾ ಹೋಗಿ. ಮತ್ತೆ ಹಿರಿಯ ಅಧಿಕಾರಿಗಳಿಂದ ಸಣ್ಣ ಪುಟ್ಟ ಅಸಮಾಧಾನಗಳು ಬರ್ತಾ ಹೋಗುತ್ತೆ. ತಾಳ್ಮೆನ ಕಳ್ಕೋಬೇಡಿ. ಕಳ್ಕೊಳ್ಳಾರ್ದೆ ಎಲ್ಲ ರೀತಿ ಕೆಲಸದ ಕಡೆ ಗಮನ ಹರಿಸ್ತಾ ಹೋಗಿ, ಎಲ್ಲಾನು ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತೆ ಅದ್ರ ಜೊತೆಗೆ ಕೆಲಸದಲ್ಲಿ ಮತ್ತೆ ಮಾತನಾಡೋದ್ರಲ್ಲಿ ಮತ್ತೆ ನಿಮ್ಮ ಕಾರ್ಯವೈಖರಿಗಳಲ್ಲಿ ಬಹಳ ತಾಳ್ಮೆ ಅಗತ್ಯ. ಈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ತಾಳ್ಮೆಯಿಂದ ಇದ್ದಷ್ಟು ನಿಮ್ಗೆ ಎಲ್ಲಾ ರೀತಿ ಅನುಕೂಲ ಆಗ್ತಾ ಹೋಗುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದ್ರೆ ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ತುಂಬಾ ಸಾಧಾರಣವಾಗಿರುತ್ತೆ. ಯಾಕಂದ್ರೆ ಇವತ್ತು ಲಾಭ ಬರುತ್ತೆ, ನಾಳೆ ನಷ್ಟ ಆಗ್ತಾ ಹೋಗುತ್ತೆ. ಇವತ್ತು ಗ್ರಾಹಕರು ಬರ್ತಾರೆ, ನಾಳೆ ಬರೋದೇ ಇಲ್ಲ. ಈ ರೀತಿ ಸಾಧಾರಣಗಳು ನಡೀತಾ ಹೋಗುತ್ತೆ. ಆದ್ರೆ ಮಧ್ಯಮದಲ್ಲಿ ನಡೀತಾ ಹೋಗುತ್ತೆ. ಒಂದು 15 ದಿನ ನಿಮಗೆ ಲಾಭ ದೊರಕಿದ್ರೆ ಇನ್ನು 15 ದಿನ ನಿಮಗೆ ನಷ್ಟ ಆಗ್ತಾ ಹೋಗುತ್ತೆ. ಇದರ ಜೊತೆಗೆ ಹೊಸ ಒಪ್ಪಂದಗಳು ಸಿಗಲು ಬಹಳ ಕಠಿಣ ಪರಿಶ್ರಮ ಪಡಲೇಬೇಕು. ಯಾಕಂದ್ರೆ ಹೊಸ ಬಿಸ್ನೆಸ್ ಮಾಡೋದಾಗಿರ್ಬೋದು, ಅಕಸ್ಮಾತ್ ಹೊಸ ಒಪ್ಪಂದ ಬಿಸ್ನೆಸ್ ಮಾಡೋದಕ್ಕೆ ಒಪ್ಪಂದಗಳು ಆಗಿರ್ಬೋದು, ಅದು ಸಿಗ್ಬೇಕಂದ್ರೆ ನೀವು ಬಹಳ ಕಠಿಣ ಪರಿಶ್ರಮ ಪಡಲೇಬೇಕು. ಇದ್ರ ಜೊತೆಗೆ ಬಹಳ ಬಾಕಿ ಉಳಿದಿರುವಂತ ಹಣಗಳು ನೀವು ವಸೂಲಿ ಮಾಡ್ಬೇಕಂದ್ರೆ ಬಹಳ ಕಠಿಣ ಪರಿಶ್ರಮ ಪಡಲೇಬೇಕು. ವ್ಯಾಪಾರ ವ್ಯವಹಾರಸ್ಥರು ಉದ್ರಿ ಕೊಟ್ಟಿರ್ತೀರಾ, ಅವ್ರು ದುಡ್ಡು ಕೊಡ್ತಾ ಇರಲ್ಲ. ಸಾಲ ಕೊಟ್ಟಿರ್ತೀರಾ, ಅದನ್ನು ಕೂಡ ನಿಮಗೆ ಬರ್ತಾ ಇರಲ್ಲ. ಈ ರೀತಿಯ ಅದು ಎಲ್ಲಾ ರೀತಿ ನೀವು ಪಡ್ಕೋಬೇಕಂದ್ರೆ ಬಹಳ ಕಠಿಣ ಪರಿಶ್ರಮ ಪಡಬೇಕು. ಸ್ವಲ್ಪ ಆದಷ್ಟು ಅದರ ಕಡೆ ಗಮನ ಹರಿಸಿ, ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದ್ರೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆಗಳು ಜಾಸ್ತಿ ಬರುವ ಸಾಧ್ಯತೆಗಳು ಇದೆ. ಯಾಕಂದ್ರೆ ಓದಿನಲ್ಲಿ ಆಸಕ್ತಿ ಬರೋದಿಲ್ಲ, ಚಂಚಲ ಮನಸ್ಸಾಗ್ತಾ ಹೋಗುತ್ತೆ. ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಶ್ರದ್ಧೆ ಇರೋದಿಲ್ಲ. ನೀವೆಲ್ಲೋ ಇರ್ತೀರಾ, ಮನಸ್ಸು ಏನೋ ಒಂದು ಯೋಚನೆ ಮಾಡ್ತಾ ಇರುತ್ತೆ. ಅದ್ರ ಕಡೆ ಸ್ವಲ್ಪ ಗಮನ ಹರಿಸ್ತಾ ಹೋಗಿ, ಎಲ್ಲಾ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಇವರು ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಎಲ್ಲಾ ರೀತಿ ಏರಿಳಿತಗಳು ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಓದಿನ ಕಡೆ ಗಮನವನ್ನ ಹರಿಸ್ತಾ ಹೋಗಿ ವಿದ್ಯಾರ್ಥಿಗಳು. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಇವರಿಗೆ ಮಾನಸಿಕ ಒತ್ತಡ ಆಗಿರ್ಬೋದು, ನಿದ್ರಾಹೀನತೆ ಕೊರತೆಗಳಾಗಿರ್ಬೋದು ಜಾಸ್ತಿ ಕಾಡ್ತಾ ಹೋಗುತ್ತೆ. ಯಾಕಂದ್ರೆ ಏನೋ ಒಂದು ಚಿಂತೆ ಮಾಡ್ತಾ ಇರ್ತೀರಾ, ಅದರಿಂದ ನಿಮ್ಗೆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ನಿದ್ದೆ ಬರ್ತಾ ಇರಲ್ಲ. ನಿದ್ದೆ ಮಾಡಿಲ್ಲ ಅಂದ್ರೆ ಒಂದಲ್ಲ ಒಂದು ಸಮಸ್ಯೆಗಳು, ತಾಪತ್ರೆಗಳು, ಕಿರಿಕಿರಿಗಳು ಎಲ್ಲ ರೀತಿ ಆಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ. ಸ್ವಲ್ಪ ಆದಷ್ಟು ನೀವು ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಸ್ವಲ್ಪ ನಿದ್ದೆಗೆ ಎಲ್ಲ ರೀತಿ ಸ್ವಲ್ಪ ಪ್ರಾಮುಖ್ಯತೆಯನ್ನು ನೀಡಿ, ಸ್ವಲ್ಪ ಮನಸ್ಸಿನಲ್ಲಿ ಏನೇ ಒಂದು ಚಿಂತೆ ಇರ್ಬೋದು, ಕಲ್ಮಶ ಇರ್ಬೋದು, ಏನೇ ಇದ್ರೂ ಸ್ವಲ್ಪ ತೆಗೆದು ಹಾಕ್ಬಿಟ್ಟು ಆರಾಮಾಗಿ ಇದ್ದಷ್ಟು ನಿಮಗೆ ಒಳ್ಳೇದಾಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಇವರಿಗೆ ಈ ತಿಂಗಳಲ್ಲಿ ಪಿತ್ತ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ಬರುವ ಸಾಧ್ಯತೆಗಳು ಇದೆ. ಸ್ವಲ್ಪ ಆದಷ್ಟು ನೀವು ವೈದ್ಯರ ಸಲಹೆ ಪಡೆದಷ್ಟು ನಿಮಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೆ ರೈತ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಇವರಿಗೆ ಸಾಧಾರಣ ಫಲ ದೊರಕುವ ಸಾಧ್ಯತೆಗಳು ಜಾಸ್ತಿ ಇದೆ. ರೈತರಿಗೆ ಹೆಚ್ಚಿನ ಲಾಭ ನಿರೀಕ್ಷೆಯನ್ನೇ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸ್ವಲ್ಪ ನೀವೇನ್ ನಿರೀಕ್ಷೆ ಮಾಡಿರ್ತೀರ ಅದಕ್ಕೆ ಲಾಭಕ್ಕಿಂತ ತಕ್ಕ ನಷ್ಟ ಆಗ್ತಾ ಹೋಗುತ್ತೆ ನಿಮಗೆ. ಅದಕ್ಕೆ ಹೇಳೋದು, ಸ್ವಲ್ಪ ಏನೇ ಮೊಟ್ಟರು ಸಹಿತ ಈ ತಿಂಗಳಲ್ಲಿ ನಿಮಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ಬೋದು ಈ ತಿಂಗಳಲ್ಲಿ ನಿಮಗೆ. ಮತ್ತೆ ಇದ್ರ ಜೊತೆಗೆ ಹವಾಮಾನ ವೈಪರೀತ್ಯದಿಂದ ಆಗಿರ್ಬೋದು, ಕೀಟ ಬಾಧೆಗಳಿಂದ ಆಗಿರ್ಬೋದು, ಬೆಳೆಗಳು ಹಾಳಾಗದಂತೆ ಸ್ವಲ್ಪ ರಕ್ಷಣೆಯನ್ನ ಮಾಡಿ, ಅದರಿಂದ ಸ್ವಲ್ಪ ಒಳ್ಳೇದಾಗ್ತಾ ಹೋಗುತ್ತೆ. ಇಲ್ಲಾಂದ್ರೆ ಪೂರಾ ಲಾಸ್ ಅಲ್ಲಿ ಹೋಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ಗಮನವನ್ನ ಹರಿಸ್ತಾ ಹೋಗಿ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದ್ರೆ ತಪ್ಪು ತಿಳುವಳಿಕೆಗಳು ಬರ್ಬೋದು, ಅಥವಾ ಕೋಪ ತಾಪಗಳು ಬರ್ಬೋದು. ಇಬ್ಬರ ಮಧ್ಯೆ ವೈಮನಸ್ಸು ಆಗ್ತಾ ಹೋಗ್ಬೋದು. ಸ್ವಲ್ಪ ಏನೇ ಇದ್ರೂ ಸಹಿತ ಮಾತನಾಡಿ ಸರಿಪಡಿಸ್ಕೊಳ್ಳೋದ್ರಿಂದ ನಿಮ್ಮ ಎಲ್ಲಾ ರೀತಿ ಸಮಸ್ಯೆಗಳು ಎಲ್ಲಾ ರೀತಿ ದೂರ ಆಗ್ತಾ ಹೋಗುತ್ತೆ. ಮತ್ತೆ ಇದರ ಜೊತೆಗೆ ಮೂರನೇ ವ್ಯಕ್ತಿಗಳ ಪ್ರವೇಶದಿಂದ ಕೂಡ ನಿಮ್ಮಿಬ್ಬರ ಮಧ್ಯೆ ಬಿರುಕುಂಟಾಗುವ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ಏನೇ ಇದ್ರೂ ಸಹಿತ ಇಬ್ರು ಕೂತು ಮಾತನಾಡಿ ಬಗೆಹರಿಸ್ಕೊಳ್ಳಿ, ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ದಾಂಪತ್ಯ ವಿಚಾರದಲ್ಲಿ ನೋಡ್ತಾ ಹೋದ್ರೆ ಭಿನ್ನಾಭಿಪ್ರಾಯಗಳು ಮೂಡು ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ಇಬ್ರು ಪರಸ್ಪರ ಭಾವನೆಗಳಿಗೆ ಗೌರವ ನೀಡಿದಷ್ಟು ನಿಮ್ಮ ಜೀವನ ಅನ್ಯೋನ್ಯತೆಯಾಗಿರುತ್ತೆ, ಎಲ್ಲ ರೀತಿ ಸಂತೋಷಮಯ ಆಗಿರುತ್ತೆ. ಆದಷ್ಟು ಅದ್ರ ಕಡೆ ಗಮನವನ್ನ ಹರಿಸ್ತಾ ಹೋಗಿ. ಈ ತಿಂಗಳಲ್ಲಿ ಇವರಿಗೆ ಮದುವೆ ಮಾತುಕತೆ ಆಡೋದಕ್ಕೆ ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಮಾತುಕತೆಗೆ ಆರಂಭಿಸೋಕ್ಕೂ ಕೂಡ ಉತ್ತಮ ಸಮಯ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದ್ರೆ
ಆದಾಯ ನಿರಂತರವಾಗಿರುತ್ತೆ. ಎಲ್ಲ ರೀತಿಯಿಂದ ಹಣದ ಹರಿವು ಕೂಡ ಚೆನ್ನಾಗಿರ್ತಾ ಹೋಗುತ್ತೆ. ಮತ್ತೆ ಅಚಾನಕ್ಕಾಗಿ ಕುಟುಂಬದ ಅನಿರೀಕ್ಷಿತ ಖರ್ಚು ವೆಚ್ಚಗಳು, ಆರೋಗ್ಯಕ್ಕಾಗಿ ಖರ್ಚು ವೆಚ್ಚಗಳು ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಮನೆ ಖರೀದಿ ಮಾಡೋದಾಗಿರ್ಬೋದು, ಅಥವಾ ಮನೆಗೋಸ್ಕರ ಖರ್ಚು ಮಾಡುವಂತದ್ದಾಗಿರ್ಬೋದು, ವಾಹನಕ್ಕೋಸ್ಕರ ಖರ್ಚು ಮಾಡುವಂತದ್ದಾಗಿರ್ಬೋದು, ಕುಟುಂಬದ ಆರೋಗ್ಯಕ್ಕೋಸ್ಕರ ಖರ್ಚು ವೆಚ್ಚಗಳು ಮಾಡುವಂತದ್ದಾಗಿರ್ಬೋದು, ಜಾಸ್ತಿ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ಖರ್ಚುಗಳ ಮೇಲೆ ನಿಯಂತ್ರಣದಲ್ಲಿಡಿ. ಮತ್ತು ಇದಕ್ಕೆಲ್ಲ ಮೀಗಿಲಾದ ನಿಮಗೇನೋ ಸಮಸ್ಯೆಗಳು ಆಗ್ತಾ ಇದ್ರೆ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಿ, ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ನೆಮ್ಮದಿ ಇಲ್ಲ, ಮದುವೆ ಆಗಿರ್ತೀರಾ, ಇಬ್ರು ದೂರ ದೂರ ಆಗಿರ್ತೀರಾ, ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರ್ತಾ ಹೋಗುತ್ತೆ. ಮಾಟ ಮಂತ್ರ ತಂತ್ರ ಪ್ರಯೋಗದಿಂದ ಬಹಳ ಅಂದ್ರೆ ಬಹಳ ಬಳಲ್ತಾ ಇರ್ತೀರಾ. ಮತ್ತೆ ಪ್ರೇಮಿಗಳು ದೂರ ದೂರ ಆಗಿರ್ತೀರಾ. ಮತ್ತು ಇನ್ನು ನಿಮ್ಮಲ್ಲಿ ಏನೇ ಸಮಸ್ಯೆಗಳು ಕಾಡ್ತಾ ಇದ್ರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.